ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಿನಿ ವ್ಲಾಗ್ ನೋಡ್ಕೊಂಡು ಬಂದಿರೋರಿಗೆ ತುಂಬ ಧನ್ಯವಾದಗಳು. ಈಗಾಗಲೇ ನಾನು ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ 1 ಮಂತ್ ಆಗ್ತಾ ಇದೆ. 1 ಮಂತಲ್ಲೇ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತು ತುಂಬ ಒಳ್ಳೆ ಸಪೋರ್ಟು ಬರ್ತಾ ಇದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಆಲ್ರೆಡಿ ತಮ್ಮನೇಲಲ್ಲಿ ನೋಡ್ದ ಹಂಗೆ ಈ ವಿಡಿಯೋ ಕಂಪ್ಲೀಟಾಗಿ ಬಂದ್ಬಿಟ್ಟು ಆಫ್ಲೈನ್ ಸ್ಟಾಲ್ ಅಂದರೆ ಆಫ್ಲೈನ್ ಪಾಪಪ್ ಸ್ಟಾಲಲ್ಲಿ ನನ್ನ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ನ ಹೆಂಗೆ ಸೇಲ್ಸ್ ಮಾಡ್ತೀನಿ ಮತ್ತು ಏನಿರುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋಲ್ಲಿ ಇರುತ್ತೆ. ನಾನು ಹೋಗ್ತಾ ಇರೋ ಲೊಕೇಶನ್ ಬಂದು ಪ್ರಾವಿಡೆನ್ಸ್ ಸ್ಕ್ವೇರ್ ಅಪಾರ್ಟ್ಮೆಂಟ್, ಜುಡಿಷಿಯಲ್ ಲೇಔಟ್, ಕನಕಪುರದಲ್ಲಿರೋದು. ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ. ಸೊ ಲೆಟ್ಸ್ ಗೋ. ನನ್ನ ಪ್ಲೇಸಿಂದ ಅಲ್ಲಿಗೆ 28 ಕಿಲೋಮೀಟರ್ ಇರೋದ್ರಿಂದ ನಾನು ಮೆಟ್ರೋನ ಆಫ್ ಮಾಡಿಕೊಂಡೆ ಮತ್ತು ತುಂಬ ಬಿಸಿಲಿರೋದ್ರಿಂದ ಗಾಡಿ ಓಡಿಸೋಕ್ಕಾಗಲ್ಲ. ಸೊ ಫೈನಲಿ ಡೆಸ್ಟಿನೇಷನ್ ಅರೈವ್ ಆದೆ. ಇವತ್ತಿನ ಪ್ರಾವಿಡೆನ್ಸ್ ಸ್ಕ್ವೇರ್ ಅಪಾರ್ಟ್ಮೆಂಟ್ ಇದು ಎಂಟ್ರೆನ್ಸ್. ಸೊ ಒಳಗಡೆ ನೋಡೋಣ ಹೆಂಗಿದೆ ಅಂತ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇರೋದ್ರಿಂದ ಲೈವ್ ಸ್ಟ್ರೀಮಿಂಗ್ ಹಾಕಿದ್ರು. ಸ್ಟಾರ್ಟಿಂಗಲ್ಲಿ ಬಂದು ಕಂಪ್ಲೀಟಾಗಿ ಫುಡ್ ಸ್ಟಾಲ್ಸ್ ಇಟ್ಟಿದ್ರು. ಇದು ಬಂದು ಬರೀ ಅಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಪರ್ಮಿಷನ್ ಇತ್ತು. ಅಂದರೆ ಔಟ್ಸೈಡ್ ಫುಡ್ ಸ್ಟಾಲ್ಸ್ ಯಾರಾದರೂ ಮಾಡೋರಿಗೆ ಅಲೌಡ್ ಇರಲಿಲ್ಲ. ಬಟ್ ಬೇರೆ ಅಪಾರ್ಟ್ಮೆಂಟ್ಗಳಲ್ಲಿ ಔಟ್ಸೈಡ್ ಫುಡ್ ಸ್ಟಾಲ್ ಅವ್ರಿಗೆ ಅಲೌಡ್ ಇರುತ್ತೆ, ಪರ್ಮಿಷನ್ ಕೊಡ್ತಾರೆ. ಬಟ್ ಇಲ್ಲಿರಲಿಲ್ಲ. ಸೊ ಇದೇ ನನ್ನ ಸ್ಟಾಲ್. ಈ ಸ್ಟಾಲ್ ಹಾಫ್ ಸ್ಟಾಲ್ ಆಗಿರೋದ್ರಿಂದ 3000 ಪೇ ಮಾಡಿದೆ. ಫುಲ್ ಸ್ಟಾಲ್ ಆದರೆ 6000 ರುಪೀಸ್ ಪೇ ಮಾಡಬೇಕಾಗಿತ್ತು. ಇಟ್ ಡಿಪೆಂಡ್ಸ್ ಅಪಾನ್ ಈಚ್ ಅಪಾರ್ಟ್ಮೆಂಟ್. ಎವ್ರಿ ಅಪಾರ್ಟ್ಮೆಂಟಲ್ಲಿ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಇಲ್ಲಿ ಜೋಡಿಸ್ತಾ ಇರೋದು ಪೇಂಟಿಂಗ್ಸ್, ಪಟ್ಟಚಿತ್ರ ಪೇಂಟಿಂಗ್, ಮಧುಬಾನಿ ಪೇಂಟಿಂಗ್ ಹಾಗೂ ಕಾನ್ಸ್ಟಲೇಷನ್ ಪೇಂಟಿಂಗ್. ಇದೆಲ್ಲ ಕಸ್ಟಮೈಸ್ಡ್ ಇರುತ್ತೆ. ನಾನು ಜೋಡಿಸ್ತಾ ಇದ್ದಂಗೆ ಕಸ್ಟಮರ್ಸ್ ಆಲ್ರೆಡಿ ಬಂದು ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ನನ್ನ ಪಕ್ಕದ ಸ್ಟಾಲಲ್ಲಿ ಬ್ಯಾಂಗಲ್ಸ್ ಅವ್ರು ಇಟ್ಟಿದ್ರು. ಅವರು ಹಾಫ್ ಸ್ಟಾಲ್ ತೊಗೊಂಡಿದ್ರು. ಅವರು ಮೇ ಬಿ 3000 ಪೇ ಮಾಡಿರ್ಬೋದು. ಆ್ಯಂಡ್ ನನ್ನ ಕ್ಯಾಂಡಲ್ಸ್ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಬಿಸಿಲಿರೋದ್ರಿಂದ ಆದಷ್ಟು ಹಿಂದೆನೇ ಅರೇಂಜ್ ಮಾಡ್ತಾ ಇದ್ದೆ. ನಾವೆಷ್ಟು ಕ್ಲೀನಾಗಿ ನೀಟಾಗಿ ಅರೇಂಜ್ ಮಾಡ್ತೀವೋ ಕಸ್ಟಮರ್ಸೂ ಅಟ್ರ್ಯಾಕ್ಟ್ ಆಗ್ತಾರೆ ಇದರಿಂದ. ಫುಲ್ ವಿಡಿಯೋ ನೋಡಿ. ನಿಮಗೆ ನನ್ನ ಸ್ಟಾಲ್ ಅಲ್ಲದೆ ಅಕ್ಕಪಕ್ಕದಲ್ಲಿ ಯಾವ್ಯಾವ ಸ್ಟಾಲ್ ಇತ್ತು ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಎಲ್ಲ ಅರೇಂಜ್ಮೆಂಟ್ ಆಯಿತು. ಕಂಪ್ಲೀಟಾಗಿ ಸ್ಟಾಲ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪೇಂಟಿಂಗ್ಸ್, ಕಾನ್ಸ್ಟಲೇಷನ್ ಪೇಂಟಿಂಗ್ ಮತ್ತು ನೇಮ್ ಬೋರ್ಡ್ ಇದೆಲ್ಲ ಕಸ್ಟಮ್ ಮಾಡ್ತೀವಿ. ಆ್ಯಂಡ್ ಮಧುಬಾನಿ ಪೇಂಟಿಂಗ್, ಪಟ್ಟಚಿತ್ರ ಪೇಂಟಿಂಗ್, ಬಿಯರ್ ಕ್ಯಾಂಡಲ್ ಮತ್ತು ಆಲ್ ಸೆಂಟೆಡ್ ಕ್ಯಾಂಡಲ್ಸ್. ಈ ಎಲ್ಲ ಕ್ಯಾಂಡಲ್ಸು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ. ಇಲ್ಲೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ ಅರೇಂಜ್ ಮಾಡಿದ್ದೀನಿ. ಜಸ್ಟ್ ಒಂದು ಕ್ಲಿಪ್ ನೋಡಿ. ಸ್ಟಾರ್ಟಿಂಗಲ್ಲಿ ಒಂದು 4 ಕ್ಯಾಂಡಲ್ ನಾನು ಸ್ಯಾಂಪಲ್ಗೆ ಅಂತ ಇಟ್ಟಿರ್ತೀನಿ. ಸೊ ಸ್ಮೆಲ್ ನೋಡಿ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ. ಇಲ್ಲಿ ಇನ್ನೊಂದು ಕಸ್ಟಮರ್ ಬಂದಿದ್ದರು, ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಕ್ಯಾಂಡಲ್ಸ್ ಮೇಲೆ. ಸೊ ಹಂಗೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಕ್ಯಾಂಡಲ್ ಸ್ಮೆಲ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ.
ನಾವು ಯಾವಾಗಲೂ ಬರೀ ನಮ್ಮ ಪ್ರಾಡಕ್ಟ್ನ ನೋಡಿ ಅನ್ನೋದಲ್ಲದೆ ನಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಷನ್ನೂ ಕೂಡ ಹೇಳಬೇಕಾಗತ್ತೆ, ಸೊ ದಟ್ ಅವ್ರಿಗೂ ಅರ್ಥ ಆಗುತ್ತೆ ಇದನ್ನು ಹೆಂಗೆ ಯೂಸ್ ಮಾಡ್ಬೋದು, ಇದು ತೊಗೊಂಡ್ರೆ ಇದ್ರ ಬೆನಿಫಿಟ್ ಏನಿದೆ ಅಂತ. ಇಲ್ಲಿ ಇವರಿಗೆ ಪೇಂಟಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತು. ನಮ್ಮ ಕಾನ್ಸ್ಟಲೇಷನ್ ಕಸ್ಟಮೈಸೇಷನ್ ಪೇಂಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಅಂದರು. ನನ್ನ ಸ್ಟಾಲ್ ಅಲ್ಲದೆ ನನ್ನ ಅಕ್ಕಪಕ್ಕದಲ್ಲಿರುವ ಸ್ಟಾಲ್ಸ್ನ ವೀಡಿಯೋನ ಶೂಟ್ ಮಾಡಿದ್ದೀನಿ, ಗ್ಲಿಮ್ಸ್ ನೋಡಿ. ಮೊದಲಿಗೆ ಬುಕ್ ಸ್ಟಾಲ್ ಇತ್ತು, ಇಟ್ಸ್ ಆಲ್ ಅಬೌಟ್ ದ ಬುಕ್ಸ್. ನೆಕ್ಸ್ಟ್ ಕುರ್ತಾ ಸ್ಟಾಲಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು, ಎಲ್ಲ ಟ್ರೆಡಿಷ್ನಲ್ ವೇರ್ ಇಟ್ಟಿದ್ರು ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಅದಾದಮೇಲೆ ಚಪ್ಪಲ್ ಸ್ಟಾಲ್, ಇದು ಜೂಟ್ ಚಪ್ಪಲ್ಸ್ ಕಲೆಕ್ಷನ್ಸ್. ಇನ್ನೊಂದು ಕುರ್ತಾ ಸ್ಟಾಲ್. ಅದಾದಮೇಲೆ ರೆಡಿಮೇಡ್ ಬ್ಲೌಸಸ್, ಇಲ್ಲಂತೂ ತುಂಬ ಕ್ರೌಡ್ ಇದ್ದರು, ಎಲ್ಲ ರೆಡಿಮೇಡ್ ಬ್ಲೌಸಸ್ನ ಹಾಕಿದ್ರು. ಅದಾದಮೇಲೆ ಕ್ಯೂಟ್ ಜ್ಯುವೆಲ್ಲರ್ಸ್ ಇತ್ತು, ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು ಈ ಜ್ಯುವೆಲ್ಲರ್ಸ್ ಎಲ್ಲನೂ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಜ್ಯುವೆಲ್ಲರ್ಸ್ ಎಲ್ಲ. ಅವ್ರು ನನ್ನ ಕಸ್ಟಮರ್ ಅಂದ್ಕೊಂಡು ಎದೊಳ್ತಾಯಿದ್ರು, ಇಟ್ಸ್ ಓಕೆ ಅಂತ ಅಂದೆ. ನೆಕ್ಸ್ಟ್ ಬಂದು ಕ್ಲಿಪ್ಸ್, ರಬ್ಬರ್ ಬ್ಯಾಂಡ್, ಆಲ್ ಏರ್ ಆಕ್ಸೆಸರೀಸ್ ಇತ್ತು. ಇಲ್ಲೂ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು, ಅವ್ರ ಜೊತೆಗೆ ಇಯರಿಂಗ್ಸ್ ಎಲ್ಲನೂ ಹಾಕಿದ್ರು. ಕ್ಲಿಪ್ಸ್ ಇತ್ತು ಮತ್ತು ಬ್ರೇಸ್ಲೆಟ್ಸ್ ಇತ್ತು. ಬ್ರೇಸ್ಲೆಟು ತುಂಬ ಕ್ಯೂಟ್ ಆಗಿತ್ತು, ನಾನು ಒಂದು ತಗೊಂಡೆ ಆ್ಯಕ್ಚುಲಿ. ಸೊ ಇವ್ರ ಪಕ್ಕದಲ್ಲೇ ಹೋಮ್ ಮೇಡ್ ತಿಂಡಿಗಳಿಟ್ಟಿದ್ರು. ಅದಾದಮೇಲೆ ಬೆಡ್ಶೀಟ್ ಸ್ಟಾಲ್, ಅದಾದಮೇಲೆ ಕಿಡ್ಸ್ ವೇರ್ ಸ್ಟಾಲ್ಸ್, ಕಿಡ್ಸ್ ವೇರ್ ಮತ್ತು ಸ್ಯಾರೀಸು ಇಟ್ಟಿದ್ರು ಇವರು, ಕ್ಲಿಯರೆನ್ಸ್ ಸೇಲ್ ಹಾಕಿದ್ರು. ಅದಾದಮೇಲೆ ಜ್ಯುವೆಲ್ಲರ್ಸ್, ಅಗೇನ್ ಸ್ಟೇಟ್ಮೆಂಟ್ ಇಯರಿಂಗ್ಸ್, ಚೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡೋ ಥರ ಇತ್ತು. ಬ್ರೇಸ್ಲೆಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು ಪರ್ಸ್ನಲಿ. ಇವ್ರದ್ದು ಎಲ್ಲ ಡೈಜೆಷನ್ಗೆ ಯೂಸ್ ಆಗುವಂಥ ಸಾಮಗ್ರಿಗಳು, ಅದೇನಂತಾರೆ ಗೊತ್ತಿಲ್ಲ. ಆ್ಯಂಡ್ ಆಪೋಸಿಟ್ ಸೈಡಲ್ಲಿ ನೆಕ್ಸ್ಟ್ ಬಂದು ಕ್ಯೂಟ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇಟ್ಟಿದ್ರು. ಮತ್ತು ಇವ್ರ ಸ್ಟಾಲಲ್ಲಿ ಕಂಪ್ಲೀಟಾಗಿ ಕಿಡ್ಸಿಗೆ ಟಾಯ್ಸ್ ಮತ್ತು ಬ್ಯಾಗ್ಸ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ಇಟ್ಸ್ ಆಲ್ ಅಬೌಟ್ ಕಿಡ್ಸ್ ಯೂಸ್ ಮಾಡೋ ಅಂಥದ್ದು. ನೆಕ್ಸ್ಟ್ ಬಂದು ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂತ ಇದು. ಸೊ ಇದಾಗಿತ್ತು ಎಲ್ಲ ಸ್ಟಾಲ್ಸ್ನ ಇನ್ಫಾರ್ಮೇಷನ್. ಆ್ಯಂಡ್ ಸಾಯಂಕಾಲ ಆಗ್ತಾ ಇದ್ದಂಗೆ ಕ್ರೌಡ್ ಜಾಸ್ತಿ ಆಯಿತು. ಇಲ್ಲೊಬ್ರು ಕಸ್ಟಮರ್ ಬಂದಿದ್ದರು, ಎಲ್ಲ ಕ್ಯಾಂಡಲ್ ಸ್ಮೆಲ್ಲೆಲ್ಲ ತೋರಿಸ್ತಾ ಇದ್ದೆ, ತುಂಬ ಇಷ್ಟಪಟ್ಟರು ಅವರು. ಲಾಸ್ಟಿಗೂ ಒಂದು ತಗೊಂಡ್ರು. ಈವ್ನಿಂಗ್ 5 o'clock to 7 o'clock ಪೀಕ್ ಪೀರಿಯಡ್, ಅಂದರೆ ಆ ಟೈಮಲ್ಲಿ ಕ್ರೌಡ್ ತುಂಬ ಬರುತ್ತೆ. ಸೊ ಇಲ್ಲಿ ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದಾರೆ, ಒಬ್ಬರು ಆಲ್ರೆಡಿ ಇದ್ದಾರೆ ಅಂದಮೇಲೆ ಇನ್ನೊಬ್ಬರು ಬರ್ತಾನೆ ಇದ್ದರು. ನಾನೇನು ಅಂದ್ಕೊಂಡೆ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ ಸುಮ್ಮನೆ ಇದ್ದೆ, ನೋಡಿದ್ರೆ ಬರೀ 2-3 ವಿಡಿಯೋ ಮಾತ್ರ ಕ್ಯಾಪ್ಚರ್ ಆಗಿದೆ. ಮನೆಗೆ ಬಂದು ನೋಡ್ಕೊಳ್ಳೋಷ್ಟರಲ್ಲಿ ನನಗೆ ಬೇಜಾರೇ ಆಯಿತು, ಫುಲ್ ವಿಡಿಯೋ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಅಂತ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಯಾರಾದರೂ ಜೊತೆ ಕರ್ಕೊಂಡು ಹೋಗ್ತೀನಿ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತಲೇ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದರೆ. ಸೊ ಇಲ್ಲಿ ಇನ್ನೊಂದು ಕಸ್ಟಮರ್, ಅವ್ರಿಗೆ ತುಂಬ ಲಿಲ್ಲಿ ಫ್ರೇಗ್ರೆನ್ಸ್ ಇಷ್ಟ ಆಯಿತು, ಅದೊಂದನ್ನೇ ಇಟ್ಕೊಂಡು ಬೇರೆ ಎಲ್ಲನೂ ಚೆಕ್ ಮಾಡಿದ್ರು, ಬಟ್ ಫೈನಲಿ ಲಿಲ್ಲಿ ಮಾತ್ರನೇ ಪರ್ಚೇಸ್ ಮಾಡಿದ್ರು. ಆ್ಯಂಡ್ ಹೋಗ್ತಾ ತುಂಬ ಕ್ರೌಡ್ ಆಗೋಗಿರೋದ್ರಿಂದ ನಾನು ಫುಲ್ ಆಕ್ಯುಪೈಡ್ ಆಗಿಬಿಟ್ಟಿದ್ದೆ, ತುಂಬ ಕಾಲು ನೋವು ಬಂದುಬಿಟ್ಟಿತ್ತು ನಿಂತ್ಕೊಂಡು. ಈ ಆಪರ್ಚುನಿಟಿ ಕೊಟ್ಟಿದ್ದು ನನಗೆ SK ಈವೆಂಟ್ಸ್ ಅಂತ, ಅವರ ಪೇಜ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಮೆಸೇಜ್ ಮಾಡ್ಬೋದು. ನೆಕ್ಸ್ಟ್ ಅಪ್ಕಮಿಂಗ್ ಸ್ಟಾಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.